ಎನ್ನುವುದಾಗಿ ದೇವೇಶನಿಗೆ ಆಡಿದ್ದಂತಹ ಮಾತು. ಸ್ವಾಮಿ, ನಾನು ಯಾರೆನ್ನುವುದು ಗೊತ್ತಾಯ್ತಾ? ಎಲ್ಲ ಪರಿಚಯ ಆಯ್ತಾ ನಿಮಗೆ? ಆಗ್ಲಿಕ್ಕಿಲ್ಲ. ಯಾಕೆ? ಇದು ವೇಷ. ಪರಿಚಯ ಗೊತ್ತಾಯ್ತು ಅಂತಾದ್ರೆ ವೇಷ ಮಾಡಿ ವ್ಯರ್ಥ ಆಗ್ತದೆ ಅಲ್ವಾ? ನಾ ಮಧ್ಯಾರು ಅಲ್ಲ, ಕಡೆಯ ದಿಕ್ಕಿನ ಒಡೆಯವಾದಂತಹ ಮೃಡನೇ ಇದ್ದೇನೆ. ಈ ವೇಷವನ್ನು ಧರಿಸಿದ್ದೇನೆ. ಯಾಕೆ? ಈ ಲೋಕದಲ್ಲಿರುವಂತಹ ನನ್ನ ಭಕ್ತರೆಲ್ಲ ನನ್ನನ್ನ ಪಶುಪತಿ ಎನ್ನುವುದಾಗಿ ಕೊಂಡಾಡ್ತಾರೆ. ಅದಕ್ಕನುಗುಣವಾಗಿ ಕಿರಾತ ವೇಷವನ್ನ ತಾಳಿದ್ದೇನೆ. ಸತಿಯನ್ನು ಕೂಡಿದ್ದೇನೆ. ಅವರೊಟ್ಟಿಗೆ ನೇರವಾಗಿ ದೇವಲೋಕಕ್ಕೆ. ದೇವಲೋಕಕ್ಕೆ ಹೋಗಬೇಕೆನ್ನುವುದಾಗಿ ಹೊರಟೆ. ಆದ್ರೆ ದಾರಿಯ ಮಧ್ಯದಲ್ಲಿ ವಿದ್ಯೆ ಎನ್ನುವುದು ಅನಾಥವಾಗಿ ಬಿದ್ದಿದೆ. ಹಾಗಿದ್ರೆ ವಿದ್ಯೆಯನ್ನು ಸೃಷ್ಟಿ ಮಾಡಿದವ ಯಾರು? ಮತ್ತೆ ಯಾರು ಅಲ್ಲ. ವಿದ್ಯೆಗೆ ಸೃಷ್ಟಿಕರ್ತೇ ನಾನಾಗಿದ್ದೇನೆ. ಅದಕ್ಕೊಂದು ಸ್ಥಾನ ಸಿಗಬೇಕೆಂಬ ಕಾರಣಕ್ಕಾಗಿ ಆ ವಿದ್ಯೆಯನ್ನ ಬ್ರಹ್ಮದೇವನಿಗೆ ನೀಡಿದವನಿದ್ದೇನೆ. ಆದ್ರೆ ಈಗ ಈ ರೀತಿಯಾದಂತಹ ಕಾರ್ಯ ನಡೆದಿದೆ ಅಂತಾದ್ರೆ ಪ್ರಶ್ನಿಸಬೇಕಾದದ್ದು ಯಾರಲ್ಲಿ? ಬ್ರಹ್ಮದೇವನಲ್ಲಿ ಅಲ್ವಾ? ನೇರವಾಗಿ ಸತ್ಯವಾಗಿ ಬಂದು ನಿಂತದ್ದೇ ಸತ್ಯಲೋಕ ಅಲ್ವಾ? ಇದೆಲ್ಲೂ ಬ್ರಹ್ಮದೇವ ಕಾಣಿಸ್ತಾ ಇಲ್ಲ. ಬಹುಶಃ ಅಂತಃಪುರದಲ್ಲಿರಬೇಕು. ಕರೆದೇನಂತೆ. ಬ್ರಹ್ಮದೇವ ಬೇಕಾಗಿತ್ತು. ಬ್ರಹ್ಮದೇವ ಸೃಷ್ಟಿ ಕಾರ್ಯವನ್ನ ಬಿಟ್ಟು ಇತ್ತ ದೃಷ್ಟಿ ಹಾಯಿಸುವುದಕ್ಕೆ ರಾತದಲ್ಲಿ ಇದು ಮಾತನಾಡುತ್ತಿರುವವಳು ಯಾರು? ವಾಣಿಯ ಆದ್ರೆ ನಿನ್ನಲ್ಲಿ ನನಗೆ ಕಾರ್ಯ ಇಲ್ಲ. ಯಾವುದೇ ರೀತಿಯಾದಂತಹ ಕಾರ್ಯ ಆಗಬೇಕು ಅಂತಾದ್ರೆ ಬ್ರಹ್ಮದೇವರು ಇಲ್ಲಿವರೆಗಾಗಿ ಬರಬೇಕು. ಅಗತ್ಯವಾದಂತಹ ಮಾತುಕತೆ ಉಂಟು, ಬರುವುದಕ್ಕೆ ಅವನಲ್ಲಿ ನಾನು ಕಾಡ ಕಿರಾತನಿದ್ದೇನೆ. ನಮ್ಮ ದೇವ ಸೃಷ್ಟಿ ಕಾರ್ಯದಲ್ಲಿ ತೊಡಗಿದ್ದಾರೆ. ಕೇಳುವುದು ಕಿರಾತ ಬಿಡು, ಅದೇ ದಿಕ್ಕಿನ ಒಡೆಯ ರಣ ಬಂದ್ರು ಬಾಗಿಲು ತೆರೆಯುವುದಿಲ್ಲ. ನಾನೇನು ಸಾಮಾನ್ಯ ಕಾಡ ಕಿರಾತ ಎನ್ನುವುದಾಗಿ ಭಾವಿಸಿದ್ದೇನೆ. ಅಲ್ಲವೇ ಅಲ್ಲ, ಕಡೆಯ ದಿಕ್ಕಿನ ಮೃಗ ನಾನೇ ಇದ್ದೇನೆ. ತಪ್ಪು ನಿನ್ನಿಂದ ಶಿವನಮ್ಮ, ನಾನೇ ಶಿವನು.
ಕಾರ್ಯವನ್ನು ನೋಡಿಯೇ ಕೇಳಿಯೇ ಇಲ್ಲಿವರೆಗಾಗಿ ಬಂದವ ನಾನು. ಋತುಮುಖದಿಂದ ಪಡೆದಂತಹ ಮಗಳನ್ನ ಮದುವೆಯಾಗಿದ್ದೀಯೆ. ಸೃಷ್ಟಿ ಕಾರ್ಯವನ್ನ ಮಾಡಿದ್ರೆ ಈ ರೀತಿಯಾದಂತಹ ತಪ್ಪೆನ್ನೇ ಸಿಗಿದ್ದೀಯಲ್ಲ, ಯಾಕೆ ಹೀಗೆ? ಶಾರದಿ ಸೃಷ್ಟಿಯ ಮೂಲಕವಾಗಿ ಪಡೆದುಕೊಂಡದ್ದಲ್ಲ, ಕ್ರತುಮುಖೇನವಾಗಿ ಪಡೆದಿದ್ದೇನೆ. ಎಚ್ಚರಿಂದ ಪಡೆದಂತ ಆಕೆ ನನ್ನ ಸೊತ್ತು ಎನ್ನುವ ಹಾಗೆ ಪಡೆದಿದ್ದೇನೆ. ತಪ್ಪು ಎನ್ನುವುದಕ್ಕೆ ಏನು? ಮುಂದಾಗುತ್ತಾ ಇದೆಯೇ? ಋತುಮುಖದಿಂದ ಪಡೆದದ್ದು ಹೌದಾದ್ರೂ ಕರೆದದ್ದು ಮಗಳೇ ಎನ್ನುವ ಹಾಗೆ, ಮಗಳೇ ಎನ್ನುವ ಹಾಗೆ ಕರೆದಂತಹ ನೀನು ಮದುವೆಯಾಗಿ ಹೆಂಡತಿಯ ಸ್ಥಾನವನ್ನು ಅವಳಿಗೆ ಕೊಟ್ಟಿದ್ದೀಯಲ್ಲ. ಪ್ರಪಂಚದ ಕಣ್ಣಿಗೆ ಮಣ್ಣೆ ರಚಿದ ಹಾಗೆ ನನ್ನನ್ನು ವಂಚಿಸುವುದಕ್ಕೆ ಬರಬೇಡ. ಇದೇ ರೀತಿಯಾಗಿ ನೀನು ಮುಂದುವರೆದು ತಪ್ಪನ್ನ ಸಮರ್ಥಿಸಿಕೊಳ್ಳುವಂತ ಕೆಲಸವನ್ನು ಮಾಡಿದ್ರೆ ಶಿಕ್ಷೆ ಕೊಡ್ತೇನೆ. ಶಿಕ್ಷಿಸಿ ಎನ್ನುವುದಕ್ಕೆ ಮುಂದಾಗ್ತಾ ಇದ್ದಿ. ನನ್ನನ್ನು ಶಿಕ್ಷಿಸುವುದಕ್ಕೆ ಏನು ಯೋಗ್ಯತೆ ನಿನಗುಂಟು? ನನಗಿಂತ ಅಧಿಕ ನೀನ್ ಏನು ಅಂತ ಪಂಚಮುಖದಲ್ಲಿ ಶೋಭಿಸ್ತಾ ಇದ್ದೇನೆ. ನನ್ನಿಂದಲಧಿಕ ನೀನೇನು? ಈ ಕ್ಷಣಕ್ಕೆ ನನ್ನ ಎದುರಿಗೆ 5 ಮುಖ ಉಂಟೆನ್ನುವ ಸಲುವಾಗಿ ನನಗಿಂತ ಅಧಿಕ ನೀನೆನ್ನುವ ಹಾಗೆ ಹೇಳ್ತಿ ಅಂತಾದ್ರೆ
ಪ್ರಪಂಚವನ್ನು ಸೃಷ್ಟಿಸುವಲ್ಲಿ ಮನ ಮಾಡಿದವನ ಕೇಳು. ಸೃಷ್ಟಿಪ ಕಾರ್ಯವು ಎನಗೆ ಈ ಹೊತ್ತಿನಲ್ಲಿ 1000 ತಲೆಗಳನ್ನು ಬೇಕಾದರೂ ನಾನು ಸೃಷ್ಟಿಸಬಲ್ಲೆ. ಆದ್ರೆ ನಿನಗಿಂತ ನಾನು ಹೆಚ್ಚಿನವ ಎನ್ನುವುದನ್ನು ತೋರ್ಪಡಿಸುವುದಕ್ಕಾಗಿ ಈ ಕ್ಷಣಕ್ಕೆ ಚತುರ್ಮುಖನಾದಂತ ನಾನು ಇನ್ನೊಂದು ಮುಖವನ್ನ ಸೃಷ್ಟಿಸಿಬಿಡ್ತೇನೆ. ಸೃಷ್ಟಿ ಯಾವತ್ತೂ ಸಕ್ರಮವಾಗಿರಬೇಕು ಹೊರತಾಗಿ ಅಕ್ರಮವಾಗಿರಕೂಡದು ಇರಬಾರದು. ನನ್ನಿಂದ ಅಧಿಕ ಎನ್ನುವ ಹಾಗೆ ತೋರಿಸಿಕೊಳ್ಳುವುದಕ್ಕೆ ಬೇಕಾಗಿ ಅಂತಹ ಶಿರವೊಂದನ್ನ ಸೃಷ್ಟಿ ಮಾಡಿದೆ ಅಂತಾದ್ರೆ ಹಿಂದೆ ಮುಂದೆ ನೋಡದೆ ನನ್ನಿಂದ ಅಧಿಕ ಆಗಬೇಕು ಎನ್ನುವ ಕಾರಣಕ್ಕಾಗಿ ಇನ್ನೊಂದು ತಲೆಯನ್ನ ಸೃಷ್ಟಿ ಮಾಡಿದೆ ಅಂತಾದ್ರೆ ಆ ತಲೆಯನ್ನ ತೆಗೆದು ಬಿಡ್ತೇನೆ. ಅವಸರದಲ್ಲಿ ತೆಗೆದುಕೊಂಡಂತ ತೀರ್ಮಾನ ಎನ್ನುವುದು ನಿನ್ನ ಜೀವನಕ್ಕೆ ಮುಳಾಗಬಾರದು. ಜಾಗ್ರತೆ. ಸೃಷ್ಟಿಸಿದವ ನಾನು ಈ ವಿಶೇಷವಾದಂತಹ ತಲೆಯನ್ನು ನೀನು ಚಿಮುಟಿದೆ ಅಂತಾದ್ರೆ ನಿನ್ನ ಪಾಲಿಗೆ ಬ್ರಹ್ಮಹತ್ಯೆ ಅನ್ನುವಂತಹ ಮಹಾಪಾತಕ ಎನ್ನುವುದು ಬಾಧಿಸುತ್ತದೆ. ಇದರ ಪರಿಣಾಮವಾಗಿ ಪ್ರಪಂಚ ಮುಖದಲ್ಲಿ ಮನೆಯನ್ನ ಬೇಡಿ ತಿನ್ನುವಂತಹ ಪರಿಸ್ಥಿತಿ ನಿನ್ನ ಪಾಲಿಗೆ ಒದಗಿ ಬರ್ತದೆ. ಅಂತ ಕಾರ್ಯಕ್ಕೆ ಮನೆ ಮಾಡಬೇಡ, ಬಿಟ್ಟು ಬಿಡು. ಇನ್ನೊಬ್ಬರಿಗೆ ಬುದ್ಧಿ ಹೇಳಿ ತಿತ್ತಿ ನಡೆಸುವ ಸ್ಥಾನದಲ್ಲಿರುವವರು ನಾವೇ ತಪ್ಪಿದೆವು ಅಂತಾದ್ರೆ ಪ್ರಪಂಚ ತಪ್ಪಿ ಹೋಗ್ತದೆ. ತಪ್ಪನ್ನ ಸರಿ ಮಾಡುವಂತಹ ಕೆಲಸ ನನಗುಂಟು. ಬರುವಂತಹ ತೊಂದರೆ ಏನೇ ಆಗಲಿ ಎಷ್ಟೇ ಆಗಲಿ ಅದನ್ನು ಅನುಭವಿಸುವುದಕ್ಕೆ ಸಿದ್ಧಬದ್ಧ. ಸೃಷ್ಟಿ ಮಾಡ್ತೀವಿ. ತಡೆದುಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ವಿಧಿಯ ಕಪಾಲ ಎನ್ನುವುದು ನನ್ನ ಕರವನ್ನ ಕಚ್ಚಿ ಪ್ರಾಣವನ್ನ ಹಿಡುತ್ತಾ ಉಂಟು. ಎಷ್ಟೇ ವಿಧವಾಗಿ ಬಿಡಿಸುವುದಕ್ಕೆ ಪ್ರಯತ್ನ ಮಾಡಿದ್ರು ಬಲವಾಗಿ ಹಿಡಿದಿರುವಂತಹ ಕಪಾಲದಿಂದ ನನ್ನ ಪ್ರಾಣವೇ ಹೋಗುತ್ತಿದೆಯೋ ಎನ್ನುವಂತಹ ನೋವು, ಸಂಕಟ
ಏನು ಮಾಡ್ರಿ ಎಷ್ಟೇ ವಿಧವಾಗಿ ಕೇಳಿಕೊಂಡ್ರು ಅಲ್ಲ ವ್ಯತಿಸಿಕೊಂಡ್ರು ಈ ಕರದಲ್ಲಿ ಕಚ್ಚಿರುವಂತಹ ಕಪಾಲ ಎನ್ನುವುದು ನನ್ನನ್ನು ಬಿಡುವುದಕ್ಕೆ ಮನ ಮಾಡ್ತಾ ಇಲ್ಲ. ಒಂದಲ್ಲ ಎರಡಲ್ಲ ಅನೇಕ ಬಾರಿ ಬ್ರಹ್ಮದೇವ ತಿಳಿ ಹೇಳಿದ, ಬೇಡ ಕರವನ್ನ ಚಿವುಟುವುದಕ್ಕೆ ಬರಬೇಡ, ಪರಿಣಾಮವಾಗಿ ಬ್ರಹ್ಮಹತ್ಯಾ ದೋಷ ಬರುತ್ತದೆ. ಮನೆಯನ್ನು ಬೇಡಿ ಭಿಕ್ಷಾಟನೆಯನ್ನು ಮಾಡುವಂತಹ ಪರಿಸ್ಥಿತಿ ನಿನ್ನ ಪಾಲಿಗೆ ಒದಗಿ ಬರುತ್ತದೆ ಎನ್ನುವ ಹಾಗೆ ಅವನ ಮಾತನ್ನು ಕೇಳದೆ ಮುಂದುವರೆದ ಪರಿಣಾಮ ಈ ರೀತಿಯಾದಂತಹ ನೋವು ಸಂಕಟವನ್ನು ಅನುಭವಿಸಬೇಕಾದಂತಹ ಸಂದರ್ಭ ಬಂತಲ್ಲ. ಏನ್ ಮಾಡಿ ಕಚ್ಚಿರುವಂತಹ ಕಪಾಲ ನನ್ನ ಕರವನ್ನು ಬಿಡುವಂತಹ ಯಾವುದೇ ಸೂಚನೆ ಇಲ್ಲ. ನೋವನ್ನ ತಡೆಯುವುದಕ್ಕಾಗುವುದಿಲ್ಲ. ಅವ ಹೇಳಿದ್ದು ಒಂದೇ ಒಂದು ದಾರಿ, ಮನೆಯನ್ನ ಸೇರ್ತೇನೆ. ಎಲ್ಲಿ ನನ್ನ ಭಕ್ತರಿದ್ದಾರೋ ಅಲ್ಲಿಗೆ ಹೋಗಿ ಭಿಕ್ಷಾಟನೆಯನ್ನು ಮಾಡ್ತೇನೆ. ತನ್ಮೂಲಕವಾಗಿ ಹೊಟ್ಟೆಯನ್ನು ತುಂಬಿಸಿಕೊಳ್ತೇನೆ. ಹೋಗ್ತೇನೆ ಭವತಿ ಭಿಕ್ಷಾ ಮಾತೆ. ಶಿವನು ಭಿಕ್ಷಕ್ಕೆ ಬಂದ ನೋಡುತ್ತಾರೆ ತಂಗಿ, ಇವನಂತ ಚೆಲ್ವರಿಲ್ಲ ನೋಡುತ್ತಾರೆ. ಶಿವನು ಭಿಕ್ಷಕ್ಕೆ ಬಂದ ನೀಡುತ್ತಾರೆ, ಶಿವನು ಭಿಕ್ಷಕ್ಕೆ ಬಂದ ನೀಡುತ್ತಾರೆ ತಂಗಿ, ಇವನಂತ ಚೆಲ್ವರಿಲ್ಲ ನೋಡುತ್ತಾರೆ ತಂಗಿ, ಇವನಂತ ಒಂದೇ ಕೈಲ ಜನ ಕಪೋಲ ಕಾಣೆ, ಒಂದೇ ಕೈಲ ಜನ ಕಪೋಲ ಕಾಣೆ, ಬೆನ್ನು ಹಿಂದೆ ಕಟ್ಟಿರುವ ತ್ರಿಶೂಲ ಕಾಣೆ, ಬೆನ್ನು ಹಿಂದೆ ಕಟ್ಟಿರುವ ತ್ರಿಶೂಲ ಕಾಣೆ. ಇವರಂತ ಚೆಲ್ವರಿಲ್ಲ ನೋಡುತ್ತಾರೆ ತಂಗಿ, ಇವರಂತ ಚೆಲ್ವರಿಲ್ಲ ನೋಡುತ್ತಾರೆ. ಮೈಯೆಲ್ಲ ಹಾಡಿನ ಪುಸ್ತಕಾಣೆ, ಮೈಯೆಲ್ಲ ಹಾಡಿನ ಪುಸ್ತಕಾಣೆ, ಬಲದ ಕೈಯಲ್ಲಿ ಹಿಡಿದ ಪುಸ್ತಕಾಣೆ, ಬಲದ ಕೈಯಲ್ಲಿ ಹಿಡಿದ ಪುಸ್ತಕಾಣೆ. ಒಯ್ಯಾರ ಮೂರು ಗದ್ದಗಾಣಿ, ಒಯ್ಯಾರ ಮೂರು ಗದ್ದಗಾಣಿ, ತಕ್ಕತಿಯ ಪ್ರಿಯನು ದತ್ತಗಾಣಿ, ತಕ್ಕತಿಯ ಪ್ರಿಯನು ದತ್ತಗಾಣಿ. ಸ್ವರ್ಗಲೋಕ, ಸ್ವರ್ಗಲೋಕದ ಒಂದು ಭಾಗ ಇದುವೇ ಯಕ್ಷಲೋಕ. ಯಕ್ಷ
ಯಕ್ಷಿಣಿ ಅಶ್ವಿನಿ ಎನ್ನುವ ಹಾಗೆ ಸ್ವಾಮಿ ನಮ್ಮ ಆಳ್ವಿಕೆಯಲ್ಲಿ ಯಾವುದೇ ಕುಂದುಕೊರತೆಗಳಿಲ್ಲ ಎನ್ನುವುದು ಪ್ರಜೆಗಳ ಮುಖ ನೋಡಿದ್ರೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಅವರು ಹೇಳ್ತಾರೆ ಎಂಬಲ್ಲಿಗೆ ಅದನ್ನೇ ಕೇಳಿಕೊಂಡು ಸುಮ್ಮನೆ ಇರುವುದಲ್ಲ. ಯಾಕೆ? ಕಣ್ಣಾರೆ ಕಂಡರೂ ಪರಾಮರ್ಶಿಸಿ ನೋಡಬೇಕಂತೆ. ಹಾಗಾಗಿ ನಮ್ಮ ಆಳ್ವಿಕೆ ಹೇಗುಂಟು ಎನ್ನುವುದನ್ನ ತಿಳಿದುಕೊಳ್ಳುವ ಒಂದು ಉದ್ದೇಶದಿಂದ, ಮನಸ್ಸಿಗೆ ಬಂದಂತಹ ಬೇಸರವನ್ನು ನಿವಾರಿಸಿಕೊಳ್ಳಬೇಕೆನ್ನುವಂತಹ ಇನ್ನೊಂದು ಉದ್ದೇಶದಿಂದ ಗಂಗಾರದ ಪಲ್ಲಕ್ಕಿಯನ್ನು ಏರಿ ಒಮ್ಮೆ ಯಕ್ಷಲೋಕವನ್ನು
ಸುತ್ತುವರೆದು ಬರುವಂತಹ ಸಂದರ್ಭದಲ್ಲಿ ದೂರದಲ್ಲಿ ಒಮ್ಮೆ ಗ್ರಹಿಸಿದರೆ ನೀವು ಯಾವುದೋ ಒಂದು ಕರ್ಕಶ ಧ್ವನಿ ಕೇಳಿ ಬರ್ತಾ ಉಂಟು. ಭವತಿ ಭಿಕ್ಷಾಂದೇಹಿ ಎನ್ನುವ ಹಾಗೆ. ಭವತಿ ಭಿಕ್ಷಾಂದೇಹಿ ಕೇಳಿದ್ರ ಯಾರೋ ಒಬ್ಬ ಬೇಡುತ್ತಾ ಇತ್ತ ಬರ್ತಾ ಇದ್ದಾನೆ. ಇವನನ್ನು ನೋಡುವಾಗ ಆಶ್ಚರ್ಯ ಯಾಕೆ? ಈ ನಮ್ಮ ಯಕ್ಷಲೋಕದಲ್ಲಿ ಇಂಥವರಿರುವುದಕ್ಕೆ ಸಾಧ್ಯ ಉಂಟ ಸ್ವಾಮಿ? ಯಾಕೆ ನಮ್ಮಲ್ಲಿ ಯಾವುದಕ್ಕೂ ಕೊರತೆಗಳೆನ್ನುವುದೇ ಇಲ್ಲ. ನಾವು ಕೊಡುಗೈ ದಾನಿಗಳು, ಕೊಡುವವರು ಹೊರತಾಗಿ ಇನ್ನೊಬ್ಬರಲ್ಲಿ ನಾವು ಯಾಚಿಸುವವರೇ ಅಲ್ಲ. ಹೀಗಿರುವಾಗ ಈತ ಇತ್ತ ಬರ್ತಾನಂತಾದ್ರೆ ಅಯ್ಯೋ ಅವನ ಹತ್ರ ಬಂದಾಗ ಈ ಸ್ಥಳದಲ್ಲಿ ನಿಲ್ಲಿಕ್ಕಾಗುದಿಲ್ಲ. ಯಾಕೆ? ಅಯ್ಯೋ ಏನೋ ವಾಸನೆ ಸ್ವಾಮಿ, ದುರ್ನಾಥ. ಬಹುಶಃ ಸ್ನಾನ ಮಾಡಿದ ಎಷ್ಟು ವರ್ಷ ಆಗಿದೆಯೋ ಏನು, ಹಣೆಗೆಲ್ಲ ವಿಭೂತಿಯನ್ನು ಪಡೆದುಕೊಂಡಿದ್ದಾನೆ. ಅವನು ಮಾಡುವಂತಹ ಕಾರ್ಯಕ್ಕೂ ಅವನ ಮುಖದಲ್ಲಿರುವಂತಹ ವರ್ಚಸ್ಸಿಗೂ ಸಾಮ್ಯತೆಯೇ ಇಲ್ಲ. ಯಾರು ಎನ್ನುವ ಹಾಗೆ ನನ್ನಲ್ಲೇ ಪ್ರಶ್ನಿಸಿಕೊಂಡ್ರೆ ಉತ್ತರ ಸಿಗುತ್ತದಾ? ಉತ್ತರ ಸಿಗ್ಬೇಕಂತಾದ್ರೆ ಅವನಿಗೆ ತಡೆದು ಕೇಳ್ತೇನೆ. ಅಯ್ಯ ಸ್ವಲ್ಪ ಬಾಯಿ ಮುಚ್ಚಿ ಅಂತ ಕೇಳುದು ನಾನು. ಮಾತಾಡಬೇಡ ನೀನು. ಅದಲ್ಲದೆ ಹೋದ್ರೆ ಈ ನಮ್ಮ ಯಕ್ಷಲೋಕದಲ್ಲಿ ಇದುವರೆಗೆ ನಿನ್ನಂತವರನ್ನು ನಾನು ನೋಡಿದ್ದೇ ಇಲ್ಲ. ಹಾ, ಈಗ ನಾನು ಬಂದಿದ್ದು ಇಲ್ಲಿ ಪ್ರಥಮ. ಯಾಕೆ? ನಿನ್ನಂತವ್ರು ನಮ್ಮ ಲೋಕದಲ್ಲಿ ಇಲ್ಲ. ನಿನ್ನನ್ನು ನೋಡುವಾಗಲೇ ಆಶ್ಚರ್ಯ. ಯಾಕೆ? ಕೈಯಲ್ಲಿ ಏನೋ ಹಿಡಿದುಕೊಂಡಿದ್ದೀಯಾ, ಅದರಿಂದ ರಕ್ತ ಸೋರ್ತಾ ಉಂಟು. ಅಯ್ಯೋ ವಾಸನೆ, ಅದನ್ನು ಬಿಸಾಡು ಪುಣ್ಯಾತ್ಮ ಆಚೆಗೆ. ಬಿಸಾಡುವಾಗಿಲ್ಲ. ಯಾಕೆ? ನನ್ನನ್ನು ಬಿಟ್ಟು ಅದಿಲ್ಲ, ಅದನ್ನು ಬಿಟ್ಟು. ಹೌದಾ? ಅದರಲ್ಲಿ ಏನಿದೆ ವ್ಯವಹಾರವ? ಏನೇ ಆಗಲಿ ಮೈಗೆಲ್ಲ ಭಸ್ಮವನ್ನು ಪಡೆದುಕೊಂಡಿದ್ದೀಯ. ಇಲ್ಲಿವರೆಗೆ ನೀನು ಬರ್ತೀಯ ಅಂತಾದ್ರೆ ನೀನು ಬರುವಾಗ ಈ ಯಕ್ಷಲೋಕವನ್ನು ಪ್ರವೇಶಿಸುವಾಗ ನಮ್ಮಲ್ಲಿರುವಂತಹ ಯಕ್ಷರು ಯಾರು ನಿನ್ನನ್ನು ಪ್ರಶ್ನಿಸಿಲ್ವಾ? ಯಾರು ಏನೇನು ಹಾಗೆ ವಿಚಾರಿಸಲಿಲ್ವಾ? ಬಹುಶಃ ಅವರು ಪ್ರಶ್ನೆ ಮಾಡಿದ ಮುಂದಾಗಲಿಲ್ಲ. ಯಾಕೆ? ನೋಡುವ ಈ ಕಡೆ ಇದ್ದವರೆಲ್ಲ ಆ ಕಡೆಯವ್ರ ಮುಖ ನೋಡ್ತಾ ಇದ್ದಾರೆ, ಆ ಕಡೆ ಇದ್ದವ್ರು ಈ ಕಡೆಯವ್ರ ಮುಖ ನೋಡ್ತಾ ಇದ್ದಾರೆ. ಯಾಕೆ? ಎಲ್ಲ ಅವರವ್ರ ತಲೆ ಬಿಸಿ ಅವರವ್ರಿಗೆ ಹೆಚ್ಚಾಗಿ. ಹಾಗಲ್ಲ, ಇದೊಂದು ಹೊಸ ಮುಖ ಬಂತಲ್ಲ, ಬಹುಶಃ ಇದು ಅವರ ಪರಿಚಯದವರು ಅಂತ ಅವರು ನೋಡುದು, ಇವರ ಪರಿಚಯದವರು ಅಂತ ಇವರು ನೋಡುವುದು. ಅವರವರೊಳಗೆ ಗೊಂದಲ. ನೋಡು, ಇಲ್ಲಿ ನಾವು ಮಹಾರಾಜ ನಾನಿದ್ದೇನೆ, ಯಾರು ನೀನು, ಯಾಕೆ ಬಂದೆ, ಏನಾದ್ರು ನಮಗೆ ಕೇಳು ಮಾಡೋದಕ್ಕಾಗಿ ಬಂದ್ಯಾ ನೀನು? ಎಲ್ಲವನ್ನು ಹೇಳು ನಡೆ. ಮತ್ತು ಸೂರಿದ ದೇಶ ಅತ್ತಿವುದಾಯ ಮತ್ತು ಸೂರಿದ ದೇಶ ಅತ್ತಿವುದಾಯ ಕೊಡುಮುಚ್ಚಿ ಕೊಡುಮುಚ್ಚಿ ಮತ್ತು ಸೂರಿದ ದೇಶ
ತಪ್ಪು ಅಂತಲ್ಲ, ಮತ್ತೆ ಅಪರಿಚಿತ ವ್ಯಕ್ತಿಯೊಬ್ಬ ಬಂದಾಗ ಹಾ ಈ ರೀತಿಯಾಗಿ ವಿಚಾರಿಸಿಕೊಳ್ಳುವುದು ಸರಿ. ಹಾ ಅದು ಒಂದು. ಏನು ನಿಮ್ಮ ಎಲ್ಲ ರೀತಿಯ ಪ್ರಶ್ನೆಗಳಿಗೆ ಹಾ ಉತ್ತರಿಸಬೇಕು ಅಂತ ಆದ್ರೆ ಅದು ನಾಲಿಗೆ ಒಂದು ಭಾಷೆ ಅಂತ ಬೇಕು. ಓಹೋ ಅಂದ್ರೆ ಒಂದು ಶಕ್ತಿ ಅಂತ ಬೇಕು ನಿಲ್ಲುವುದಕ್ಕೆ. ಶಕ್ತಿ ಬೇಕು. ಆ ಶಕ್ತಿಯೇ ನನಗಿಲ್ಲ ತಾಯಿ. ಹೌದಾ? ಹೌದಪ್ಪ. ಹಾ ತಿರುಗಾಟದ ಕಾರಣದಿಂದ ಹಾ ಬಳಲಿ ಪೆಂಡಾಗಿ ಹೋದವ ನಾನು. ಓಹೋ ಅಂತಹ ಹಾ ಬಳಲಿದಂತಹ ನನಗೆ ಮಾತಾಡುವುದಕ್ಕೂ ಹಾ ತ್ರಾಣ ಇಲ್ಲ. ತ್ರಾಣ ಇಲ್ಲ. ಆ ತ್ರಾಣ ಬರಬೇಕು ಅಂತಾದ್ರೆ ಏನಾಗಬೇಕು? ಹೊಟ್ಟೆಗೆ ಏನಾದ್ರೂ ಬೀಳ್ಬೇಕು ಅಲ್ವಾ? ಹಾ 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 ಅಂತಹ ಹಾ ಆಹಾರವನ್ನು ಆಹಾರವನ್ನು ಪದಾರ್ಥವನ್ನು ಹಾ